ನಮಸ್ತೆ ಫ್ರೆಂಡ್ಸ್, ವಿ ಅಪ್ಡೇಟ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ಮನೆಯಲ್ಲೇ ಕೂತ್ಕೊಂಡು ಹೆಣ್ಮಕ್ಳು ಕಲ್ತಿರುವಂತ ಕೆಲಸನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಹೇಗೆ ದುಡ್ಡು ಸಂಪಾದನೆ ಮಾಡ್ಬೋದು ಅನ್ನೋದನ್ನ ಒಂದು ಉದಾಹರಣೆ ಸಮೇತ ತಂದಿದ್ದೀನಿ. ಸೊ ನನ್ನ ಸರೌಂಡಿಂಗ್ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ತುಂಬಾ ಅದರಲ್ಲಿ ಲಾಭ ಕೂಡ ಬಂದಿದೆ, ಅವರಿಗೆ ಲಾಸ್ ಅಂತೂ ಖಂಡಿತ ಇಲ್ಲ. ಅದಕ್ಕೆ ನೀವೇನ್ ಜಾಸ್ತಿ ಇನ್ವೆಸ್ಟ್ ಇಲ್ಲ, ಸ್ಟಾರ್ಟಿಂಗ್ ನೀವೇನ್ ಶುರು ಮಾಡ್ತೀರಾ ಅದಕ್ಕೆ ಇನ್ವೆಸ್ಟ್ ಇಲ್ಲ. ಸೊ ಅದನ್ನ ನೀವು ದೊಡ್ಡದಾಗಿ ಬೆಳೆದ ಮೇಲೆ ಸೊ ನಿಮ್ ಕೈಲಿ ಆಗ್ತಿಲ್ಲ ಅಂದ್ರೆ ಅದಕ್ಕೊಂಚೂರು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಬಟ್ ನೀವು ಶುರು ಮಾಡಕ್ಕೆ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ, ಏನೋ ಒಂದು 150-200 ರೂಪಾಯಿ ಆಗತ್ತೆ. ಸೊ ಸಾಮಾನೆಲ್ಲ ಏನ್ ಸಾಮಾನ್ ಬೇಕು ಅದಕ್ಕೆಲ್ಲ ಮನೆಯಲ್ಲೇ ಇರುತ್ತೆ. ಸೊ ಯಾವ ಬಿಸ್ನೆಸ್ ಏನ್ ಬಿಸ್ನೆಸ್, ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಆದಷ್ಟು ನನ್ನ ವಿಡಿಯೋನ ಸಾಮಾನ್ಯ ಜನರಿಗೆ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ, ಓಕೆನಾ? ಸೊ ಬನ್ನಿ ನನ್ನ ಟಾಪಿಕ್ ನ ಶುರು ಮಾಡೋಣ. ಓಕೆ, ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಬನ್ನಿ ಈ ಟಾಪಿಕ್ ಶುರು ಮಾಡೋಣ. ಸೊ ಇವತ್ತು ನಾನು ತಗೊಂಡ್ ಬಂದಿರುವಂತ ಬಿಸ್ನೆಸ್, ಇದು ಪ್ರತಿಯೊಬ್ರು ಮನೆಯಲ್ಲೂ ಈ ಸಾಮಾನ್ ಏನಿದೆ ಇದೆಲ್ಲ ಇರುತ್ತೆ. ಸೊ ಇದನ್ನ ಆರಾಮ್ಸಿ ಮನೆಯಲ್ಲಿ ಹೆಣ್ಮಕ್ಳು ಓದಿದ್ರು ಸರಿ ಓದಿಲ್ಲ ಆದ್ರೂ ಸರಿ ಆರಾಮಾಗಿ ಈ ಬಿಸ್ನೆಸ್ ನ ಮಾಡ್ಬೋದು. ಸೊ ಫಸ್ಟ್ ನಾನು ಏನ್ ಬಿಸ್ನೆಸ್ ಅಂತ ಹೇಳಕ್ ಮುಂಚೆ ನಾನು ನಿಮ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ನೋಡಿ. ಯಾರಾದ್ರೂ ಲೈಫಲ್ಲಿ ಬೆಳಿಬೇಕು, ಏನಾದ್ರೂ ಅಚೀವ್ ಮಾಡ್ಬೇಕು, ಯಾರಾದ್ರೂ ನಮ್ಮನ್ನ ಐಡೆಂಟಿಫೈ ಮಾಡ್ಬೇಕು ಅಂತ ಅಂದ್ರೆ, ನಮ್ಗೆ ಒಂದು ಐಡೆಂಟಿಫೈ ಬೇಕು ಅನ್ನೋದಾದ್ರೆ ಖಂಡಿತ ನಾವು ಸಣ್ಣದಿಂದನೂ ಶುರು ಮಾಡ್ಬೋದು. ನಾನು ಆ ಕೆಲಸ ಮಾಡಲ್ಲ, ನಾನು ಈ ಕೆಲಸ ಮಾಡಲ್ಲ, ನನ್ ಮೇಕಪ್ ಹಾಳಾಗುತ್ತೆ, ನನ್ ಸ್ಕಿನ್ ಟೋನ್ ಹಾಳಾಗುತ್ತೆ. ಸೊ ಇದೆಲ್ಲ ಯೋಚನೆ ಮಾಡಿದ್ರೆ ಖಂಡಿತ ನಾವೇನು ಮಾಡಕ್ ಬರಲ್ಲ, ಮಾಡಕ್ ಆಗೋದು ಇಲ್ಲ. ಫಸ್ಟು ನಾವು ಮಾಡ್ತೀವಿ ಈ ಕೆಲಸ, ಯಾವ ಕೆಲಸ ಆದ್ರೂ ಪರವಾಗಿಲ್ಲ, ನಾವು ಶ್ರದ್ಧೆ ಇಟ್ಟು ಮಾಡ್ತೀವಿ, ಅದ್ರ ಮೇಲೆ ನಾವು ನಂಬಿಕೆ ಇಟ್ಟು ಮಾಡ್ತೀವಿ ಅಂತ ನಾವು ಆ ಕೆಲಸನ ಶುರು ಮಾಡಿದ್ರೆ ಖಂಡಿತ ಒಂದಲ್ಲ ಒಂದ್ ದಿವಸ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಕೆಲಸ ಶುರು ಮಾಡಕ್ ಮುಂಚೆನೆ ಅವ್ರು ಹಾಗಂತಾರೆ, ಇವ್ರು ಹೀಗಂತಾರೆ. ಸೊ ಜನಗಳಿಗೆ ಹೆದರ್ಕೊಳ್ಳೋದು ಜಾಸ್ತಿ. ಸಪೋಸ್ ಇದ್ರಲ್ಲಿ ಲಾಸ್ ಆದ್ರೆ, ನಾನ್ ಸೋತ್ರೆ ಜನ ಆಡ್ಕೊಳ್ತಾರೆ. ಸೊ ಈ ತರ ಎಲ್ಲ ತುಂಬಾ ತಲೆಲಿ ಇಟ್ಕೊಂಡು ಏನ್ ಮಾಡ್ತಾರೆ, ಕೆಲವ್ರು ಮಾಡ್ಬೇಕು ಅಂತ ತುಂಬಾ ಯೋಚನೆ ಮಾಡಿ 70% ಹೋಗಿರ್ತಾರೆ. ಅದ್ರ ಬಗ್ಗೆ ಎಲ್ಲ ಸರ್ಚ್ ಮಾಡಿ ಎಲ್ಲ ತಿಳ್ಕೊಂಡು ಕೊನೆಗೆ ಜನಗಳಿಗೆ ಹೆದರ್ಕೊಂಡು ಹಿಂದೆ ಬರ್ತಾರೆ. ಏನಕ್ಕಂದ್ರೆ ಅದ್ರಲ್ಲಿ ಸೋತ್ರೆ ಜನ ನಮ್ಮನ್ನ ಆಡ್ಕೊಳ್ತಾರೆ. ಸೊ ಇದೊಂದು ಕಾರಣ. ಸೊ ದಯವಿಟ್ಟು ಹೇಳ್ತೀನಿ, ಜನಗಳ ಬಗ್ಗೆ ತಲೆನೇ ಕೆಡ್ಸ್ಕೊಂಬೇಡಿ. ನೀವು ಕಳ್ತನ ಮಾಡ್ತಿಲ್ಲ, ದರೋಡೆ ಮಾಡ್ತಾ ಇಲ್ಲ ಅಲ್ವಾ, ನಾವು ಮಾಡ್ತಾ ಇರೋದು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋದು. ಸೊ ಹಂಗಾಗಿ ನಾವು ಜನಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜನಗಳು ಅಂದ್ರೆ ಎಲ್ಲರೂ ಅಲ್ಲ, ಕೆಲವರು ಸಪೋರ್ಟ್ ಮಾಡೋರು ಇರ್ತಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ಇನ್ಕ್ಲೂಡ್ ನನಗ್ ಸಪೋರ್ಟ್ ಮಾಡಿರೋರು ಇದ್ದಾರೆ. ಕೆಲವ್ರು ಏನ್ ಮಾಡ್ತಾರೆ, ಆಡ್ಕೊಳ್ತಾರೆ. ಪರವಾಗಿಲ್ಲ, ನೀವು ಮಾಡಿ, ನೀವೇನ್ ಕೆಲಸ ಮಾಡ್ತಿರೋ ಮಾಡಿ. ನಾನು ಯಾವ್ದೇ ಕೆಲಸ ಶುರು ಮಾಡ್ಲಿ, ನಾನು ಮಾಡಿದೀನಿ, ಕೆಲವೊಂದ್ರಲ್ಲಿ ಸೋತಿದ್ದೀನಿ, ಕೆಲವೊಂದ್ರಲ್ಲಿ ನಾನು ಚೆನ್ನಾಗ್ ಆಗಿದ್ದೀನಿ. ಸೊ ಯಾವ್ದ್ರಲ್ಲಾದ್ರೂ ನಾವು ಒಂದು ಸೋತ್ರೆ ಅದು ನಮ್ಗೆ ಅನುಭವ ಅನ್ನೋದು ಕೊಡುತ್ತೆ. ಅಂದ್ರೆ ಇದು ಈ ತರ ಮಾಡಿದ್ರೆ ಈ ರೀತಿ ಆಗುತ್ತೆ, ಸೊ ನಾವು ಆ ದಾರಿನಲ್ಲಿ ಹೋಗ್ಬಾರ್ದು, ನಾವು ಬೇರೆ ದಾರಿ ಹುಡುಕ್ಬೇಕು ಅನ್ನೋ ಅನುಭವ ಅನ್ನೋದು ಕೊಡುತ್ತೆ, ಎಕ್ಸ್ಪೀರಿಯನ್ಸ್ ಅನ್ನೋದು ಕೊಡುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ಅನ್ನೋದು ಏನಾಗುತ್ತೆ, ನಾವು ಬೇರೆ ಬೇರೆ ಕೆಲಸ ಮಾಡ್ತಾ ನಾವು ಜೀವನದ ಲೈಫಲ್ಲಿ ಮುಂದೆ ಹೋಗೋಕೆ ದಾರಿ ಆಗುತ್ತೆ, ಓಕೆನಾ? ಸೊ ಹಾಗಾಗಿ ಈ ಕೆಲಸ ಚಿಕ್ಕದು, ಆ ಕೆಲಸ ದೊಡ್ಡದು ಅಂತ ಯೋಚನೆ ಮಾಡ್ತೀರಾ. ನಾವು ನಮ್ಮ ಲೈಫ್ ನ ಹೇಗ್ ಸೆಟಲ್ ಮಾಡ್ಕೊಳ್ಳೋದು, ನಾವು ನಮ್ದು ಆದ ಒಂದು ಬಿಸ್ನೆಸ್ ನ ಹೇಗ್ ಶುರು ಮಾಡೋದು, ನಮ್ದೇ ಆದ ಒಂದು ಐಡೆಂಟಿಫೈ ಹೇಗ್ ತಗೊಳ್ಳೋದು ಅನ್ನೋದು ಫಸ್ಟ್ ಥಿಂಕ್ ಮಾಡಿ ಆಮೇಲೆ ಕೆಲ್ಸಕ್ಕೆ ಕೈ ಹಾಕಿ, ಓಕೆನಾ? ಇವಾಗ ನಾನು ನನ್ನ ಟಾಪಿಕ್ ಬರ್ತೀನಿ. ಸೊ ಇವಾಗ ಈ ಬಿಸ್ನೆಸ್ ನ ಓದಿರೋರು ಓದಿದಿರೋರು ಇಬ್ರು ಕೂಡ ಮಾಡ್ಬೋದು, ಹೆಣ್ಮಕ್ಳು ಗಂಡ್ಮಕ್ಳು ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಇದೇನ್ ಬಿಸ್ನೆಸ್ ನೋಡಿ, ಇವಾಗ ರೊಟ್ಟಿ, ಚಪಾತಿ, ಪೂರಿ ಈ ತರದ್ದು ಮತ್ತೆ ಹಪ್ಪಳ. ಸೊ ಇದೆಲ್ರಿಗೂ ಗೊತ್ತಿರದೆ ಮೇಡಮ್ ಏನ್ ಹೇಳ್ತೀರಾ ಅಂತ ಕೇಳ್ಬೋದು. ಬಟ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಯಾರು ಕೈ ಹಾಕಲ್ಲ. ರೇರು, ತುಂಬಾ ರೇರ್. ಹಾಕಿ ಸಕ್ಸಸ್ ಆಗಿರೋರು ಇದಾರೆ, ತುಂಬಾ ರೇರು. ಆದ್ರೂ ನಾ ಇನ್ನೊಂದ್ಸರಿ ಬಿಡಿಸಿ ಹೇಳ್ತಾ ಇದ್ದೀನಿ, ರೊಟ್ಟಿ, ಚಪಾತಿ ಮತ್ತೆ ಡ್ರೈ ಐಟಮ್ಸ್, ಇದ್ರ ಜೊತೆ ಇನ್ನು ನೀವು ಆಡ್ ಮಾಡ್ಕೊಳ್ತೀರಾ, ನಾನು ಬೇರೆ ಬೇರೆದ್ ಮಾಡ್ಕೊಳ್ತೀರಾ, ಖಂಡಿತ ನೀವು ಮಾಡ್ಬೋದು. ಸೊ ಇದನ್ನ ನೀವು ಶುರು ಮಾಡಿ ಮನೆಯಲ್ಲಿ. ಇದನ್ನ ಶುರು ಮಾಡಕ್ ನಿಮ್ಗೆ ಏನ್ ಬೇಕು, ಮನೆಯಲ್ಲಿ ಇದ್ದೇ ಇರುತ್ತೆ, ಚಪಾತಿ ತವ ಇದ್ದೇ ಇರುತ್ತೆ, ಆಯ್ತಾ? ಆಮೇಲೆ ಅದಕ್ಕೆ ಏನೇನು ಮಾಡ್ಲಿಕ್ಕೆ ಏನೇನು ಐಟಮ್ ಬೇಕು ಅದೆಲ್ಲ ನಿಮ್ ಮನೇಲಿ ಇದ್ದೇ ಇರುತ್ತೆ. ನೀವು 1 kg ಗೋಧಿಯಿಂದ ಶುರು ಮಾಡಿ ಇದನ್ನ ಮಾಡೋದು. ಚಪಾತಿ ಮಾಡ್ತೀರಾ, 1 kg ಗೋಧಿಯಿಂದ ಶುರು ಮಾಡಿ. ಜೋಳದ ರೊಟ್ಟಿ ಮಾಡ್ತೀರಾ, 1 kg ಜೋಳದಿಂದ ಶುರು ಮಾಡಿ, ಓಕೆನಾ? ಪೂರಿ ಮಾಡ್ತೀರಾ, ಸೊ 1 kg ಅದಕ್ಕೆ ಏನ್ ಐಟಮ್ ಬೇಕು ಅದು 1 kg ಇಂದ ಶುರು ಮಾಡಿ, ಚಿಕ್ಕದಾಗಿ ಶುರು ಮಾಡಿ, ಖಂಡಿತ ಅದನ್ನ ದೊಡ್ಡದಾಗಿ ಗ್ರೋ ಮಾಡ್ಕೊಳ್ಬಹುದು. ಸೊ ಯಾವ ರೀತಿ, ಹೇಗೆ? ಸೊ ಇವಾಗ ನಾನು ಸುಮಾರು ನಾನು ಬಿಸ್ನೆಸ್ ಐಡಿಯಾಸ್ ಕೊಡ್ತಿದ್ದೀನಲ್ಲ, ಸೊ ಅದ್ರಲ್ಲೆಲ್ಲ ನಾನು ಹೇಳಿದೀನಿ. ಗಂಡ ಹೆಂಡತಿ ಇವಾಗ ಬೆಂಗಳೂರಲ್ಲಿ ಅಥವಾ ಯಾವ್ದೇ ಆಗ್ಲಿ ಕೆಲ್ಸದಲ್ಲಿ ಇದ್ದಾರೆ ಅಂತ ಅಂದ್ರೆ, ಯಾವ್ದೇ ಏರಿಯಾ ಆಗ್ಲಿ ಯಾವ್ದೇ ಊರಾಗ್ಲಿ ಕೆಲಸದಲ್ಲಿ ಇದ್ದಾರೆ ಅಂದ್ರೆ ತುಂಬಾ ಬಿಸಿ ಇರ್ತಾರೆ, ಓಕೆನಾ? ಇಬ್ರು ದುಡಿತಿರ್ತಾರೆ, ಮನೆಯಲ್ಲಿ ಮಕ್ಳನ್ನು ನೋಡ್ಕೊಳ್ಬೇಕು. ಬೆಳಗ್ಗೆ ಎದ್ದು ನಾವು ರೊಟ್ಟಿ ತಡ್ತೀವಿ ಅಥವಾ ಚಪಾತಿ ಮಾಡ್ತೀವಿ ಅಂದ್ರೆ ಟೈಮ್ ಇರಲ್ಲ. ಈಗ 4 ಜನ 5 ಜನ ಇರೋ ಫ್ಯಾಮಿಲಿಗೆ ಎಷ್ಟು ಬೇಕು ನಾವು ಮಾಡ್ತೀವಿ ಅಂದ್ರೆ ಎಷ್ಟು ಬೇಕು ಹೇಳಿ, ಅಲ್ವಾ? ಸೊ ಅದನ್ನ ಮಾಡಿ, ಅದಕ್ಕೆ ಒಂದು ಪಲ್ಯ ಅನ್ನೋದನ್ನ ಮಾಡಿ,
ಮಾಡೋಷ್ಟು ಕೆಲವ್ರಿಗೆ ಟೈಮ್ ಇರಲ್ಲ. ಇನ್ನೊಂದು ಯಾವತ್ತಾದ್ರೂ ವೀಕ್ಲಿ 1 ಟೈಮ್ ನಾವು ಹೊರಗಡೆಯಿಂದ ತರ್ಸ್ಕೊಂಡ್ ತಿನ್ನೋಣ, ಮನೆಯಲ್ಲಿ ರೆಸ್ಟ್ ಬೇಕು, ಏನಕ್ಕಂದ್ರೆ ಒಂದ್ ಸಂಡೇ ಅನ್ನೋದು ಬಂದಿರುತ್ತೆ, ನಮ್ಗೆ ಅವ್ರಿಗೂ ಲೇಟ್ ಆಗಿ ಎದ್ದೇಳೋಣ, ರೆಸ್ಟ್ ಬೇಕು ಅನ್ನೋದು ಈ ತರ ಮೈಂಡ್ ಸೆಟ್ ಎಲ್ಲ ಇರುತ್ತೆ. ಸೊ ಅಂತವ್ರಿಗೆ ಖಂಡಿತ ನೀವು ಮನೆಯಿಂದ ನೀಟಾಗಿ ಮಾಡಿ ಪಾರ್ಸಲ್ ನ ಕೊಡ್ಬೋದು. ಈ ಚಪಾತಿ ಆಗ್ಲಿ ರೊಟ್ಟಿ ಆಗ್ಲಿ ಇದೆಲ್ಲ ಯಾವ್ದು ಹಾಳಾಗಲ್ಲ. ಚಪಾತಿ ಓಕೆ ಸಂಜೆವರೆಗೂ ಇಡ್ಬೋದು, 1 ಡೇ ಬಿಟ್ಟು ಇಡ್ಬೋದು, ಬಟ್ ಫ್ರೆಶ್ ಆಗಿ ಕೊಟ್ರೆ ತುಂಬಾ ಒಳ್ಳೇದು. ರೊಟ್ಟಿ ಅಂತೂ ನೀವು 2-3 ದಿವಸ ಇಟ್ಕೊಂಡು ತಿನ್ಬೋದು, ಅದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಸೊ ಈ ಬಿಸ್ನೆಸ್ ನ ಶುರು ಮಾಡಿ, ಚಿಕ್ಕದಾಗಿ ಮಾಡಿ, ಮನೆಯಲ್ಲಿ ಏನಿದೆ ಅದನ್ನೇ ಇಟ್ಕೊಂಡ್ ಮಾಡಿ. ಇದಕ್ಕೆ ನೀವು ಏನು ಇನ್ವೆಸ್ಟ್ ಮಾಡಬೇಡಿ. 1 kg ಆಟ ಅಥವಾ ಒಂದು kg ಗೋಧಿ ಅಥವಾ 1 kg ಜೋಳ ಇದನ್ನ ತಗೊಂಬಂದು ನೀವು ಕ್ಲೀನ್ ಮಾಡಿ ಅದನ್ನ ಮಿಲ್ಗ್ ಹಾಕ್ಸಿ ಶುರು ಮಾಡಿ. ಏನಕಂದ್ರೆ ನೀವು ಶಾಪಲ್ಲಿ ಹೋಗಿ ನಾವು ಗೋಧಿ ಹಿಟ್ಟು ಅಥವಾ ಜೋಳದ ಹಿಟ್ಟು ಎಲ್ಲ ತಗೊಂಡ್ಬರ್ತೀವಿ ಅಂದ್ರೆ ದುಡ್ಡು ಜಾಸ್ತಿ ಆಗುತ್ತೆ. ಸೊ ನೀವು ಅದೇ ಒಳ್ಳೆ ಕ್ವಾಲಿಟಿ ಇರುವಂತಹ ಗೋಧಿ ಅಥವಾ ಜೋಳ ತಗೊಂಡ್ಬಂದ್ರೆ ನಿಮ್ಗಲ್ಲಿ ದುಡ್ಡು ಕಡಿಮೆ ಆಗುತ್ತೆ. ಸೊ ಅದನ್ನ ಕ್ಲೀನ್ ಮಾಡಿ ಮಿಲ್ಗ್ ಹಾಕ್ಸಿದ್ರೆ ನಿಮ್ಗೆ ಲಾಭ ಜಾಸ್ತಿ ಬರುತ್ತೆ. ಸೊ ಅದನ್ನ ಮಾಡಿ ನೀವು ರೆಡಿ ಮಾಡಿ. ಸೊ ಇದಕ್ಕೆ ಬೇಕಾಗಿರುವಂತದ್ದು ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಿ ಮಾಡ್ಬೇಕು. ಹಂಗಂತ ಹೇಳ್ಬಿಟ್ಟು ನೀವು ದೊಡ್ಡ ದೊಡ್ಡ ಟಿವಿ ಅಥವಾ ದೊಡ್ಡ ನ್ಯೂಸ್ ಪೇಪರ್ ಅಲ್ಲಿ ಆಡ್ ಕೊಡಿ ಅಂತ ನಾನು ಖಂಡಿತ ಯಾರಿಗೂ ಹೇಳಲ್ಲ. ಮಾರ್ಕೆಟಿಂಗ್ ಮಾಡ್ಬೇಕು. ನಿಮ್ ಸುತ್ತಮುತ್ತ ಇರೋರಿಗೆ ನೀವೇ ಬಾಯಲ್ಲಿ ಹೇಳಿ, ಅಥವಾ ನಿಮ್ ಪರಿಚಯದವ್ರಿಗೆ, ನಿಮ್ಮ ಮನೆಯಿಂದ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಸುತ್ತಮುತ್ತ ಯಾರ್ಯಾರಿರ್ತಾರೆ ನೀವೇ ಹೇಳ್ಬೋದು. ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಸಿ. ಸೊ ಅದ್ರಲ್ಲಿ ನೀವೇನು ಚಪಾತಿ, ರೊಟ್ಟಿ, ಹಪ್ಪಳ ಈ ತರ ಎಲ್ಲ ಮಾಡ್ತೀರಾ, ನೀವ್ ಏನೇನ್ ಮಾಡ್ತೀರಾ, ಇದ್ರ ಜೊತೆಗೆ ನಿಮ್ಗೆ ಏನಾದ್ರೂ ಐಡಿಯಾ ಇದ್ರೆ ನೀವು ಅದನ್ನ ಆಡ್ ಮಾಡ್ಕೊಳ್ಬಹುದು. ಅದನ್ನ ಆಡ್ ಮಾಡಿ ನೀವಲ್ಲಿ ನಿಮ್ ಪರ್ಸನಲ್ ಅಂದ್ರೆ ನಂಬರ್, ನಿಮ್ಮ ಅಡ್ರೆಸ್, ಫೋನ್ ನಂಬರ್, ಅಡ್ರೆಸ್ ಇದನ್ನೆಲ್ಲ ಮೆನ್ಷನ್ ಮಾಡಿ ನೀವು ಮನೆಗೂ ಹೋಗಿ ವಿಸಿಟಿಂಗ್ ಕಾರ್ಡ್ ಕೊಡ್ಬೋದು. ಈ ರೀತಿ ಮಾಡೋದ್ರಿಂದ ನೋಡೋಣ, ಒಂದ್ಸರಿ ತರ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಯಾವಾಗಾದ್ರೂ ಅವ್ರಿಗೆ ಬೇಕಾದಾಗ ನೀವು ಕೊಟ್ಟಿರುವಂತಹ ವಿಸಿಟಿಂಗ್ ಕಾರ್ಡ್ ನ ನೋಡ್ಬಿಟ್ಟು ಅವ್ರನ್ನು ನಿಮ್ಗೆ ಕಾಲ್ ಮಾಡ್ತಾರೆ, ಅಥವಾ ನೀವು ಕೊಟ್ಟಿರೋ ಅಡ್ರೆಸ್ಗೆ ಅವ್ರು ಬಂದು ತಗೊಂಡ್ ಹೋಗ್ತಾರೆ. ಓಕೆನಾ? ಅದು ಆಗುತ್ತೆ. ಇನ್ ಕೇಸ್ ನಿಮ್ ನಂಬರ್ ಕೊಟ್ಟಿದ್ರೆ ಅವ್ರು ನಿಮ್ಗೆ ಕಾಲ್ ಮಾಡಿನೇ ಬರ್ತಾರಲ್ವಾ. ನಿಮ್ ನಂಬರ್ ಇದ್ರೆ ಒಂದು ½ ಅವರ್ ಇದ್ರೆ ನೀವು ಒಂದು 10 ಚಪಾತಿ ಮಾಡ್ಕೊಡ್ಬೋದು. ಬಿಸ್ನೆಸ್ ಅಂತ ಮಾಡೋರು ಫಾಸ್ಟ್ ಆಗಿರ್ತಾರೆ, ಮಾಡಿ ಕೊಡ್ಬೋದು. ಅಥವಾ ರೊಟ್ಟಿ ಒಂದು ½ ಅವರ್ ಅಲ್ಲಿ ನಿಮ್ ಮನೆಯಲ್ಲಿ ನೀವು ಬಿಸ್ನೆಸ್ ಶುರು ಮಾಡ್ತೀರಾದ್ರೆ ನೀವೆಲ್ಲ ಇಟ್ಟಿರ್ತೀರಲ್ವಾ, ಸೊ ನೀವು ರೆಡಿ ಮಾಡಿ ಕೊಡ್ಬೋದು. ಸೊ ಅದು ಒಂದಾಗತ್ತೆ. ಇಲ್ವಾ ಹೋಮ್ ಡೆಲಿವರಿ ಕೊಡ್ತೀವಿ ಅಂದ್ರೆ ನೀವು ಖಂಡಿತ ಅದನ್ನು ಮಾಡ್ಬೋದು. ಹೋಮ್ ಡೆಲಿವರಿ ನೀವು ವಿಸಿಟಿಂಗ್ ಕಾರ್ಡ್ ಏನ್ ಹೇಳಿದೆ ಅದ್ರಲ್ಲಿ ನೀವು ಮೆನ್ಷನ್ ಮಾಡಿದ್ರೆ ಹೋಮ್ ಡೆಲಿವರಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ಬೋದು. ಖಂಡಿತ ಹೋಮ್ ಡೆಲಿವರಿ ತುಂಬಾ ಚೆನ್ನಾಗಿ ಆಗುತ್ತೆ. ಹೋಮ್ ಡೆಲಿವರಿ ಕೆಲವರು ಹೊರಗಡೆ ಬರಕ್ ಇಷ್ಟಪಡಲ್ಲ, ಅಂದ್ರೆ ಸಂಡೇ ಟೈಮ್ ರೆಸ್ಟ್ ಬೇಕಿರುತ್ತೆ ಅವ್ರಿಗೆ. ಹೊರಗಡೆ ಹೋಗಿ ತಗೊಂಡ್ ಬರೋದು ಅಂದ್ರೆ ಸ್ವಲ್ಪ ಹಿಂಸೆನೆ. ಅದ್ ಫೋನ್ ಮಾಡಿದ್ರೆ ಒಂದು ½ ಅವರ್ ಅಲ್ಲಿ ಮನೆಗೆ ಬರುತ್ತೆ ಅಂದ್ರೆ ಅವ್ರು ಖಂಡಿತ ಅವ್ರ ಟಿಫನ್ ಟೈಮ್ಗಿನ್ನ ಮುಂಚೆನೆ ನಿಮಗೆ ಕಾಲ್ ಮಾಡ್ತಾರೆ. ಅವ್ರ ಟಿಫನ್ ಟೈಮ್ಗೆ ನೀವು 1 ಅವರ್ ಬಿಟ್ಟು ನೀವು ತಗೊಂಡೋಗಿ ಕೊಡ್ಬೋದು, ಆರಾಮಾಗಿ ಮಾಡ್ಬೋದು. ಸೊ ಇದೊಂದು ಮಾರ್ಕೆಟಿಂಗ್. ಏನು ನಿಮ್ಮ ಸುತ್ತಮುತ್ತ ಇರುವ ಮನೆಗಳು ಅಥವಾ ನಿಮ್ಮ ಮನೆ ಇರುತ್ತೆ ಅದರಲ್ಲಿ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಒಳಗಡೆ ನೀವು ಹೋಮ್ ಡೆಲಿವರಿ ಕೊಡ್ತೀರಿ ಅಂದ್ರೆ ಇವರಿಗೆಲ್ಲ ನೀವು 100% ವಿಸಿಟಿಂಗ್ ಕಾರ್ಡ್ ಕೊಟ್ಟು ಪರಿಚಯ ಮಾಡಿಸ್ಬೋದು. ನಿಮ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಬೋದು, ಅಂದ್ರೆ ನಿಮ್ ಬಿಸ್ನೆಸ್ ಬಗ್ಗೆ ಹೇಳ್ಬೋದು. ಇದರಿಂದ ನಿಮ್ ಮಾರ್ಕೆಟಿಂಗ್ ಏನಾಗುತ್ತೆ, ಅಪ್ ಆಗುತ್ತೆ. 1 ಹೆಜ್ಜೆ ಮುಂದೆ ಹೋಗ್ತೀರಾ. ಓಕೆನಾ? ನಿಮ್ಗೆ ಬಿಸ್ನೆಸ್ ಬರೋದೇ ಇಲ್ಲ ಅನ್ಕೊಂಬೇಡಿ. 1 ದಿವಸ ಬರಲ್ಲ, 2 ದಿವಸ ಬರಲ್ಲ, 1 ವಾರ ಬರಲ್ಲ. ಆಮೇಲೆ ಒಬ್ಬೊಬ್ರೆ ಶುರು ಮಾಡ್ತಾರೆ. ನೀವು ಅಲ್ಲಿ ವಿಸಿಟಿಂಗ್ ಕಾರ್ಡ್ ಕೊಡ್ತೀರಾ, ಖಂಡಿತ ಒಬ್ಬೊಬ್ರೆ ಶುರು ಮಾಡ್ತಾರೆ. ಖಂಡಿತ ಮನೆ ಊಟ ಇಷ್ಟಪಡೋರು ತುಂಬಾ ಜನ ಇದ್ದಾರೆ. ಏನಕ್ಕಂದ್ರೆ ಹೋಟೆಲ್ ಇವಾಗ ಈ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತಾರೆ, ದೊಡ್ಡ ಕೆಲ್ಸದಲ್ಲಿ ಇದಾರೆ ಅಂದ್ರೆ ಅವ್ರಿಗೆ ಕ್ಯಾಂಟೀನ್ ಅನ್ನೋದು ಇದ್ದೇ ಇರುತ್ತೆ. ಅಲ್ಲಿ ಹೋಟೆಲ್ ಅಲ್ಲಿ ತಿಂದು ತುಂಬಾ ಬೇಜಾರಾಗಿರುತ್ತೆ. ಸೊ ಅವ್ರಿಗೆ ಮನೆ ಊಟ ಬೇಕು ಅನ್ಸುತ್ತೆ, ಬಟ್ ಅವ್ರಿಗೆ ರೆಸ್ಟ್ ಬೇಕು. ಅಂತ ಟೈಮಲ್ಲಿ ಖಂಡಿತ ಅವ್ರು ನಿಮಗೆ ಕಾಲ್ ಮಾಡ್ತಾರೆ. 1 ದಿವಸ ನೋಡ್ತಾರೆ, ನೀವು ಮಾಡೋದು ತುಂಬಾ ಚೆನ್ನಾಗಿದೆ, ನೀಟಾಗಿದೆ ಅನ್ಸಿದ್ರೆ ಖಂಡಿತ ಅವರು ಅದನ್ನ ಇನ್ನೂ 4 ಜನಕ್ಕೆ ಹೇಳ್ತಾರೆ. ಹಾಗೆ ಅವರು ಪರ್ಮನೆಂಟ್ ಆಗಿ ನಿಮಗ್ ಕೊಡ್ತಾರೆ ಆರ್ಡರ್ನ. ಸೊ ಇದು ಒಂದು ತರ ಮಾರ್ಕೆಟಿಂಗ್ ಆಯ್ತು. ಸೊ ಇನ್ನೊಂದು ತರ ನಾನು ಹೇಳ್ತೀನಿ. ನನ್ನ ಶಾಪ್ ಅಕ್ಕಪಕ್ಕನೇ ಇರುವಂತ ಬೀದಿ ಬದಿಯಲ್ಲಿ ಇರುವಂತ ಕ್ಯಾಂಟೀನ್ಗಳು, ಚಿಕ್ಕದಾಗಿ ಪೆಟ್ಟಿ ಅಂಗಡಿ ತರ ಇಟ್ಕೊಂಡಿರ್ತಾರೆ, ಅಥವಾ ತಳ್ಳೋ ಗಾಡಿ ಅಲ್ವಾ ಅಂದ್ರೆ ಹೋಟೆಲ್ ಟೈಪ್ ಅಲ್ಲಿ ಮಾಡ್ಕೊಂಡು ಅವರು ಬೀದಿ ಬದಿ ವ್ಯಾಪಾರ ಎಲ್ಲ ಮಾಡ್ತಿರ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಅವರು ಪ್ರತಿಯೊಂದು ಇಟ್ಟಿರ್ತಾರೆ. ಟಿಫನ್ ಅಂತ ಅಂದ್ರೆ ಚಿತ್ರಾನ್ನ, ಪುಳಿಯೋಗರೆ, ಪಲಾವ್, ಸೊ ಪ್ರತಿಯೊಂದು ಇಟ್ಟಿರ್ತಾರೆ. ಅಂತ ಟೈಮಲ್ಲಿ ಅವರು ರೊಟ್ಟಿ ಚಪಾತಿನ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇರಲ್ಲ. ಓಕೆನಾ? ಸೊ ಆ ತರ ನೀವು ಎಲ್ಲೆಲ್ಲಿ ರೋಡ್ ಸೈಡ್ ಅಲ್ಲೆಲ್ಲ ಟಿಫನ್ ಸೆಂಟರ್ ಇಟ್ಟಿರ್ತಾರೆ, ಸೊ ಅಂತವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವರಿಗೂ ಕೂಡ ನೀವು ವಿಸಿಟಿಂಗ್ ಕಾರ್ಡ್ ಕೊಡ್ಬೋದು. ಕಡಿಮೆ ಬೆಲೆನಲ್ಲಿ ನಾನು ನಿಮ್ಗೆ ಪ್ಯಾಕ್ ಇಷ್ಟು ಮಾಡ್ಕೊಡ್ತೀವಿ, ನೀವು ನಾಳೆಗೆ ನಿಮಗ್ ಬೇಕು ಅಂದ್ರೆ ಇವತ್ತು ಇಷ್ಟು ಬೇಕು ಅಂತ ಹೇಳಿದ್ರೆ ನಾವು ಖಂಡಿತ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಅವ್ರ ಹತ್ರ ಚೆನ್ನಾಗಿ ಮಾತಾಡಿ ಅವ್ರನ್ನ ಪರಿಚಯ ಮಾಡ್ಕೊಂಡು ಚೆನ್ನಾಗಿ ಮಾತಾಡಿದ್ರೆ ಖಂಡಿತ ಅಲ್ಲಿ ಕೂಡ ಆರ್ಡರ್ ಸಿಗುತ್ತೆ ನಿಮಗೆ. ಒಂದು ರೋಡಲ್ಲಿ ಏನಿಲ್ಲ ಅಂದ್ರೆ ಮಿನಿಮಮ್ 4 ರಿಂದ 5 ಈ ರೀತಿ ಬೀದಿ ಬದಿ ಕ್ಯಾಂಟೀನ್ ಇದ್ದೇ ಇರುತ್ತೆ. ಎಂಥವ್ರದಾದ್ರೂ ಸರಿ ಇದ್ದೇ ಇರುತ್ತೆ. ನೀವು ಖಂಡಿತ ಒಂದ್ 4-5 ರೋಡಿಗೆ ಹೋಗಿ ನೀವು ನಿಮ್ಮ ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ನಿಮ್ ಬಗ್ಗೆ ಎಲ್ಲ ಹೇಳಿ, ನೀವು ಇನ್ನು ನಾನ್ ಹೇಳಿದ ಅಷ್ಟೇ ಅಲ್ಲ, ನೀವಿನ್ನೂ ಅದಕ್ಕೆ ಏನ್ ಆಡ್ ಮಾಡ್ಕೊಳ್ತೀರಾ, ನಿಮ್ಮ ಐಡಿಯಾ
ಸೊ ಅದನ್ನ ಆಡ್ ಮಾಡಿ ಅವ್ರಿಗೆ ಹೇಳ್ಬಿಟ್ಟು ಬಂದ್ರೆ ಖಂಡಿತ ಅವ್ರು ಅದನ್ನ ತಗೊಳ್ತಾರೆ. ಏನಕ್ಕಂದ್ರೆ ನನ್ನ ಶಾಪ್ ಪಕ್ಕನೆ ಒಂದು ಬೀದಿ ಬದಿ ಕ್ಯಾಂಟೀನ್ ಇದೆ, ಅಲ್ಲಿಗೆ ಪರೋಟ, ಚಪಾತಿ, ರೊಟ್ಟಿ, ಸೊ ಇದನ್ನೆಲ್ಲ ಸಪ್ಲೈ ಮಾಡ್ತಾರೆ. ಓಕೆನಾ, ಇದನ್ನೆಲ್ಲ ಸಪ್ಲೈ ಮಾಡ್ತಾರೆ. ಪೂರಿ ಸ್ವಲ್ಪ ರೇರ್, ಏನಕ್ಕಂದ್ರೆ ಅದು ಬಿಸಿ ತಿನ್ಬೇಕು, ಅದು ಸ್ವಲ್ಪ ರೇರು. ಮತ್ತೆ ಹಪ್ಪಳ, ಚಪಾತಿ, ರೊಟ್ಟಿ, ಸೊ ಇದು 100% ಬಂದು ಶಾಪ್ ಹತ್ರನೇ ತಗೊಂಡ್ ಬಂದು ಕೊಟ್ಟು ಹೋಗ್ತಾ ಇದ್ದಾರೆ. ಓಕೆನಾ, ಸೊ ಇದೊಂದು ಮಾಡ್ಬೋದು. ಸೊ ಅದಾದ್ಮೇಲೆ ಒಂದು ಹೆಜ್ಜೆ ಮುಂದೆ ಇಟ್ಟು ನಾವು ಮಾರ್ಕೆಟಿಂಗ್ ಮಾಡ್ತೀವಿ ಅಂದ್ರೆ, ನಿಮ್ಮ ಒಂದು 5-6 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಅಥವಾ ಒಂದು 10 ಕಿಲೋಮೀಟರ್ ಅಂದ್ರೆ ಸ್ವಲ್ಪ ದೂರ ಆಗುತ್ತೆ ಅಂದ್ರೆ, ನಿಮ್ಮ ಕೆಪಾಸಿಟಿ ನೀವು 10-15 ಕಿಲೋಮೀಟರ್ ಆದ್ರೂ ಪರವಾಗಿಲ್ಲ, ನಾವು ಹೋಗಿ ಮಾರ್ಕೆಟಿಂಗ್ ಮಾಡ್ತೀವಿ, ಕೊಟ್ಟು ಬರ್ತೀವಿ ಅಂದ್ರೆ ಅದು ನಿಮ್ ಕೆಪಾಸಿಟಿ. ಓಕೆನಾ, ನಿಮಗೆ ಅನುಕೂಲ ಹೆಂಗಾಗುತ್ತೆ ಹಂಗೆ. ಹಾಸ್ಟೆಲ್ಗಳಿರುತ್ತೆ, PGಗಳಿರುತ್ತೆ. ಸೊ ಈ ತರ ಎಲ್ಲ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು. ನಾವು ಈ ತರ ಚಪಾತಿ, ರೊಟ್ಟಿ, ಜೋಳದ ರೊಟ್ಟಿ ಈ ತರ ಎಲ್ಲ ಸಪ್ಲೈ ಮಾಡ್ತೀವಿ, ನೀವು ಆರ್ಡರ್ ಕೊಟ್ರೆ ನಾವು ಕಡಿಮೆ ಬೆಲೆಗೆ ಮಾಡ್ಕೊಡ್ತೀವಿ, ನೀಟಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿ ನೀಟಾಗಿ ಮಾಡಿ ಅದನ್ನ ನೀಟಾಗಿ ಪ್ಯಾಕ್ ಮಾಡಿ ಒಂದು ಕವರ್ ಬರುತ್ತೆ, ಆ ಕವರ್ನ ಸೀಲಿಂಗ್ ಮಾಡುವಂತ ಮಿಷಿನ್ ಬರುತ್ತೆ. ಸೊ ಈ ಮಿಷಿನ್ ತಂದಿಟ್ಕೊಂಡ್ರೆ ಸಾಕು, ಇದಕ್ಕೆ ನಿಮ್ಗೆ ತುಂಬಾ ಜಾಸ್ತಿ ಏನಾಗಲ್ಲ. ತಗೊಂಬಂದು ಅದನ್ನ ಸೀಲ್ ಮಾಡಿ ಪ್ಯಾಕ್ ಮಾಡಿ ನೀಟಾಗಿ ಕೊಟ್ರೆ, PG ಹಾಸ್ಟೆಲ್ಗಳು ನಿಮ್ಗೆ ಒಂದು 5-6 PG ಹಾಸ್ಟೆಲ್ಗಳು ಸಿಕ್ಬಿಟ್ರೆ ಸಾಕು, ನಿಮ್ಗೆ ಎಷ್ಟೋ ಬಿಸ್ನೆಸ್ ಸಿಕ್ದ ಹಾಗೆ. ಸೊ ಇದು ನೀವು ಮಾರ್ಕೆಟಿಂಗ್ ಮಾಡುವಂತ ರೀತಿ, ಈ ದಾರಿನ ಅನುಸರಿಸ್ಕೊಂಡು ಮಾಡಿ. ನಾನು ಫಸ್ಟೇ ಹೇಳ್ದೆ, ನಾನು ಆ ಕೆಲಸ ಮಾಡಲ್ಲ, ಈ ಕೆಲಸ ಮಾಡಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅನ್ನೋರು ಖಂಡಿತ ಇಂಥ ಕೆಲಸಗಳಿಗೆ ಕೈ ಹಾಕ್ಬೇಡಿ. ನಾನು ಮಾಡ್ತೀನಿ, ನನ್ಗೆ ಒಂದು ಐಡೆಂಟಿಫೈ ಬೇಕು, ನಾನು ಏನಾದ್ರೂ ಸಣ್ಣದಾದ್ರೂ ಸರಿ ಬಿಸ್ನೆಸ್ ಮಾಡ್ತೀನಿ, ನನ್ನ ಜೀವನಕ್ಕೆ ಒಂದು ದಾರಿ ಬೇಕು ಅಂತ ಶುರು ಮಾಡಿದ್ರೆ ಖಂಡಿತ ಅದು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ಯಾವಾಗ ಇಂಟ್ರೆಸ್ಟ್ ಇಟ್ಟು ಮಾಡಿದಾಗ, ನಾವ್ ಅದನ್ನ ಲೇಜಿ ತರ ಈ ತರ ಎಲ್ಲ ಮಾಡಿದ್ರೆ ಖಂಡಿತ ಅದಾಗಲ್ಲ. ಚೆನ್ನಾಗಿ ನೀವು ಮಾತಾಡ್ಬೇಕು, ಅವ್ರ ಹತ್ರ ಚೆನ್ನಾಗಿ ನಡ್ಕೊಳ್ಬೇಕು. ಸೊ ಆವಾಗ ಖಂಡಿತ ನಿಮ್ ಬಿಸ್ನೆಸ್ ನ ಬೆಳೆಯುತ್ತೆ. ಇದೇ ಬಿಸ್ನೆಸ್ ಅಂತಲ್ಲ, ಯಾವ ಬಿಸ್ನೆಸ್ ಅಲ್ಲಾದ್ರೂ ಸರಿ, ನಿಮ್ ಕಸ್ಟಮರ್ ಹತ್ರ ನೀವು ತುಂಬಾ ಚೆನ್ನಾಗಿ ಮಾತಾಡ್ಬೇಕು. ಅವ್ರು ಏನ್ ಕೇಳ್ತಾರೆ ಅದಕ್ಕೆ ನೀವು 100% ಕೊಡ್ಬೇಕು. ಸೊ ಆವಾಗ ಅದು ಚೆನ್ನಾಗಿ ಬೆಳೆಯುವಂತಹ ಬಿಸ್ನೆಸ್. ನೋಡಿ, ಇದು ಮಾರ್ಕೆಟಿಂಗ್ ಮಾಡುವಂಥದ್ದು. ಮನೆಯಲ್ಲಿ ಕೂತಿರ್ತಿರಲ್ಲ, ಸೊ ಎಲ್ಲೋ ಹೋಗಿ ಒಂದು 10-15 ಸಾವಿರ ಕೆಲ್ಸಕ್ಕೆ ಸಂಬಳಕ್ಕೆ ಕೆಲಸ ಮಾಡಿ ಅವ್ರ ಹತ್ರ ಬೈಸ್ಕೊಂಡು ಅದೆಲ್ಲ ಬರೋ ಬದಲು, ನೀವೇ ನಿಮ್ ಕೈಯಲ್ಲಿ ಒಂದ್ ಕೆಲ್ಸ ಅಂತ ನೀವು ಶುರು ಮಾಡ್ಕೊಂಡ್ರೆ ಯಾಕೆ ಮಾಡಬಾರದು ಬಿಸ್ನೆಸ್ ನ. ಸೊ ಈಗ ಇದಕ್ಕೆ ಏನಾದ್ರು ಟ್ರೈನಿಂಗ್ ಬೇಕಾ? ರೊಟ್ಟಿ, ಚಪಾತಿ ಈ ತರಕ್ಕೆಲ್ಲ ಏನಾದ್ರು ಟ್ರೈನಿಂಗ್ ಬೇಕಾ? ಇಲ್ಲ ಅಲ್ವಾ? ಹೆಣ್ಮಕ್ಳು ಕಲ್ತ್ ಬಂದಿರ್ತಾರೆ, ನೋಡಿದ ತಕ್ಷಣ ಮಾಡುವಂಥದ್ದು. ಓಕೆನಾ, ಹೆಣ್ಮಕ್ಳು ಗಂಡ್ಮಕ್ಳಿಗೆ ಬರಲ್ಲ ಅನ್ನಂಗಿದ್ರೆ, ಗಂಡ್ಮಕ್ಳು 2 ದಿವಸ ಮಾಡಿದ್ರೆ ಅದಷ್ಟು ಕದೇ ಬರುತ್ತೆ. ಗಂಡ್ಮಕ್ಳು ಮಾಡ್ತಾರೆ, ಮಾಡಕ್ ಬರಲ್ಲ ಅನ್ನೋರು ಖಂಡಿತ ಕಲಿಬಹುದು. ಯಾಕೆ ಮಾಡಕ್ಕಾಗಲ್ಲ? 100% ಮಾಡ್ಬೋದು. ಸೊ ಇನ್ನೂ ಮುಂದಕ್ಕೆ ಹೋಗಿ ಬಿಸ್ನೆಸ್ ಗ್ರೋ ಆಯ್ತು, ನಮ್ ಕೈಯಲ್ಲಿ ಮಾಡಕ್ ಆಗ್ತಾ ಇಲ್ಲ. ಫಸ್ಟ್ ನಾನು ಹೇಳಿದ್ದು ಕೈಯಲ್ಲೇ ಶುರು ಮಾಡಿ, ಜಾಸ್ತಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಎಷ್ಟು ನೀವು ಸಾಲ ಸೂಲ ಮಾಡಿ ಇನ್ವೆಸ್ಟ್ ಮಾಡಿ ಇನ್ ಕೇಸ್ ಅದು ನಿಮ್ ಮಾರ್ಕೆಟಿಂಗ್ ಚೆನ್ನಾಗಿ ಮಾಡಕ್ ಬರ್ದಿರ ಲಾಸ್ ಮಾಡ್ಕೊಳ್ಳೋ ಬದಲು ಕೈಯಿಂದನೇ ಶುರು ಮಾಡಿ. ಚಪಾತಿ, ರೊಟ್ಟಿ ಇದನ್ನೆಲ್ಲ ಮಾಡೋದನ್ನ ಕೈಯಿಂದನೇ ಶುರು ಮಾಡಿ. ಅದಾದ್ಮೇಲೆ ಬಿಸ್ನೆಸ್ ಗ್ರೋ ಆಗ್ತಾ ಇದೆ, ಕೈಯಲ್ಲಿ ಮಾಡಕ್ ಆಗ್ತಿಲ್ಲ ಅಂದಾಗ ರೋಟಿ ಮೇಕರ್ ಮಿಷಿನ್ಸ್ ಎಲ್ಲ ಬಂದಿದೆ ಇವಾಗ. 1 ಲಕ್ಷ ಒಂದೊಂದು ರೇಟ್ ಇರುತ್ತೆ. ಗ್ರೋ ಆಗಿದೆ, ಓಕೆ, ನಾವು ಒಂದು ಸಾಲ ಮಾಡಿ ಲೋನ್ ತಗೊಂಡು 1 ಲಕ್ಷ ನಾವು ಮಾಡ್ತೀವಿ ಅಂತ ಅಂದ್ರೂ ಸಾಲ ತೀರ್ಸೋ ಕೆಪಾಸಿಟಿ ಇದೆ. ಏನಕ್ಕಂದ್ರೆ ಆಲ್ರೆಡಿ ನೀವು ಆ ಬಿಸ್ನೆಸ್ ನ ಮಾಡ್ತಾ ಇರ್ತೀರಾ. ಓಕೆ, ಅದ್ರಲ್ಲಿ ಎಷ್ಟು ಇನ್ವೆಸ್ಟ್ ಬರುತ್ತೆ, ಎಷ್ಟು ಇನ್ವೆಸ್ಟ್ ಮಾಡ್ತೀರಾ, ಎಷ್ಟು ಇನ್ಕಮ್ ಬರುತ್ತೆ, ಎಷ್ಟು ನಿಮ್ಗೆ ಲಾಭ ಸಿಗುತ್ತೆ ಅನ್ನೋದು ಒಂದು ಐಡಿಯಾ ಬಂದಿರುತ್ತೆ. ತಿಂಗಳ ನೀವು ಎಷ್ಟು ಸಂಪಾದನೆ ಮಾಡ್ತೀರಾ ಅನ್ನೋದು ಐಡಿಯಾ ಬಂದಿರುತ್ತೆ. ಆವಾಗ ನೀವು 1 ಲಕ್ಷದ್ದು ರೋಟಿ ಮೇಕಿಂಗ್ ಮಿಷಿನ್ ಅದು ಲೋನ್ ಎಲ್ಲ ಕೊಡ್ತಾರೆ. ಅದ್ರ ಬಗ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಕ್ಕುತ್ತೆ. ಬಟ್ ಶುರು ಮಾಡ್ತಿರಲ್ಲ ಅವಾಗ ಅದನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಶುರು ಮಾಡಿದಾಗ ನೀವು ಕೈಯಿಂದನೇ ಮಾಡಿ. ಬಟ್ ದಯವಿಟ್ಟು ಯಾವುದೇ ಸಾಲನು ಮಾಡೋದು ಬೇಡ, ಏನು ಬೇಡ, ಕೈಯಿಂದ ಮಾಡಿ. ನಿಮ್ ಬಿಸ್ನೆಸ್ ಗ್ರೋ ಆದ್ಮೇಲೆ ನೀವು ಆ ತರ ಮಷಿನ್ಸ್ ನೆಲ್ಲ ತಗೊಂಡು ನಿಮ್ ಬಿಸ್ನೆಸ್ ನ ಇನ್ನೂ ಗ್ರೋ ಮಾಡ್ಕೊಳ್ಬಹುದು. ಸೊ ಇದೊಂದು ಐಡಿಯಾ ನಿಮ್ಗೆ. ಚಪಾತಿ ಮಾಡ್ತೀವಿ ಅನ್ಕೊಳ್ಳಿ, 1 kg ಗೋಧಿ ಹಿಟ್ಟು ತರೋದಕ್ಕಿಂತ ಒಂದು ಒಳ್ಳೆ ಗೋಧಿ ತಗೊಂಡ್ ಬಂದು ಅದನ್ನ ಕ್ಲೀನ್ ಮಾಡಿ ಮಿಲ್ಗ್ ಹಾಕ್ಸೋದ್ರಿಂದ ನಿಮ್ಗೆ ತುಂಬಾ ದುಡ್ಡು ಸೇವ್ ಆಗುತ್ತೆ ನನಗೆ ಗೊತ್ತಿರುವ ಪ್ರಕಾರ. ಮತ್ತೆ ಚಪಾತಿನೂ ತುಂಬಾ ಚೆನ್ನಾಗಿ ಬರುತ್ತೆ. ರೆಡಿಮೇಡ್ ಆಟಾಗಿಂತ ಇದು ತುಂಬಾ ಚೆನ್ನಾಗಿ ಬರುತ್ತೆ, ಮೆತ್ತಗೂ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಇದು ನನ್ನ ಸಜೆಷನ್. ನೀವು ಈ ತರನೇ ಮಾಡ್ಬೇಕು ಅಂತೇನಿಲ್ಲ, ನನ್ನ ಸಜೆಷನ್. ಓಕೆನಾ, ನನಗೆ ತಿಳಿದಿರೋದನ್ನ ನಾನು ನಿಮ್ಗೆ ಹೇಳಿದೆ. ಎಷ್ಟು ಖರ್ಚಾಗುತ್ತೆ ಒಂದು ಗೋಧಿ ತಂದು ಅದನ್ನ ಮಾಡಕ್ಕೆ ನಿಮ್ಮ ಕೂಲಿ, ಅಂದ್ರೆ ನೀವು ಮಾಡಿರುವಂತ ಕೆಲ್ಸಕ್ಕೆ ಕೂಲಿ, ಆ ಖರ್ಚಾಗಿರುವ ಗೋಧಿ ಹಿಟ್ಟು ಹಾಗೂ ನಿಮ್ಮ ಕೂಲಿ ಎಷ್ಟು ಇನ್ವೆಸ್ಟ್ ಖರ್ಚಾಗಿದೆ ಅದನ್ನ ನೀವು ಕರೆಕ್ಟ್ ಆಗಿ ಮಾಡಿ ಅದನ್ನ ಡಿವೈಡ್ ಮಾಡಬೇಕು. ಸೊ ನನಗೆ ತಿಳಿದಿರೋ ಪ್ರಕಾರ 1 ಚಪಾತಿಗೆ 5 ರೂಪಾಯಿ ಖರ್ಚಾಗ್ಬೋದು. ಅದನ್ನ ನೀವು 1 ಚಪಾತಿನ 10 ರೂಪಾಯಿ ತರಾನು ಮಾಡ್ಬೋದು. ಓಕೆನಾ, ಸೊ ಅಲ್ಲಿ 5 ರೂಪಾಯಿ ಲಾಭ ಬರುತ್ತೆ.
ಒಂದು ಮನೆಯವ್ರು ಯಾರಾದ್ರೂ ನಿಮಗೆ ಆರ್ಡರ್ ಕೊಡ್ತಾರೆ ಅನ್ಕೊಳ್ಳಿ, ಸ್ಟಾರ್ಟಿಂಗ್ ಒಂದು ಮನೆಯವ್ರು ಯಾರಾದ್ರೂ ಆರ್ಡರ್ ಕೊಡ್ತಾರೆ, ಒಂದ್ 4 ಜನ ಇರೋ ಫ್ಯಾಮಿಲಿಯವರಂತೂ ಖಂಡಿತ ಕೊಡ್ತಾರೆ. ಆ ತರ ಕೊಟ್ಟಾಗ ನಿಮ್ಗೆ ಎಷ್ಟು ಅಟ್ಲೀಸ್ಟ್ 2 ಪ್ಯಾಕ್, ಒಂದು ಪ್ಯಾಕ್ ಅಲ್ಲಿ 10 ಚಪಾತಿ ಮಾಡ್ತೀರಾ ಅಂತಂದ್ರು 2 ಪ್ಯಾಕ್ ಅಲ್ಲಿ 20 ಚಪಾತಿ, 2 ಪ್ಯಾಕ್ ಹೋದ್ರೆ ನಿಮ್ಗೆ ಎಷ್ಟು ಲಾಭ? ಫಸ್ಟ್ ಡೇ ನಿಮ್ಗೊಂದು 50 ರೂಪಾಯಿ ಲಾಭ ಸಿಗ್ಲಿ, ನಿಮ್ಗೆ ಎಷ್ಟು ಖುಷಿ ಆಗತ್ತಲ್ಲ. ಸೊ ಒಂದ್ ಮನೆ ಇನ್ನೊಂದ್ ಮನೆ ಇನ್ನೊಂದ್ ಮನೆ ಇನ್ನೊಂದ್ ಮನೆ ಅಂದಾಗ ನಿಮ್ಗೆ ಏನಿಲ್ಲ ಅಂದ್ರೂ ದಿನಕ್ಕೆ ಒಂದು 500 ರೂಪಾಯಿ ನಿಮ್ಮ ಲಾಭ ಸಿಗುವಷ್ಟು ಕೆಲಸ ಆಗ್ಬಿಡುತ್ತೆ. ಓಕೆನಾ? ಅದಾದ್ಮೇಲೆ ನಾನು ಹೇಳದ್ನಲ್ಲ, PG ಹಾಸ್ಟೆಲ್ ಇದೆಲ್ಲ ಅಂತ ಆದ್ರೆ ನಿಮಗೆ ಸುಮಾರು ನಿಮ್ ಬಿಸ್ನೆಸ್ ನ ಗ್ರೋ ಮಾಡುತ್ತೆ, ತುಂಬಾ ಕೆಲಸ ಸಿಗುತ್ತೆ. ಸೊ ಇದು ನನ್ನ ಸಜೆಷನ್, ನನ್ನ ಕಣ್ ಮುಂದೆ ನಡೀತಾ ಇರುವಂತದ್ದು. ಡೈಲಿ ನನ್ನ ಶಾಪ್ ಪಕ್ಕ ಇರುವಂತದಕ್ಕೆ ಈ ರೀತಿ ರೊಟ್ಟಿ ಚಪಾತಿ ಇದನ್ನೆಲ್ಲ ತಗೊಂಡ್ ಬಂದು ಕೊಟ್ಟು ಹೋಗ್ತಾ ಇದಾರೆ. ಸೊ ಅವರೇ ಒಂದು ಕ್ಯಾಂಟೀನ್ ಅವರೇ ಮಿನಿಮಮ್ 5-6 ಪ್ಯಾಕ್ ತಗೊಳ್ತಾರೆ. ಒಂದು ಕ್ಯಾಂಟೀನ್ ಅಂದ್ರೆ ತುಂಬಾ ದೊಡ್ಡ ಹೋಟೆಲ್ ಹೇಳ್ತಾ ಇಲ್ಲ, ಬೀದಿ ಬದಿಲಿ ಇರುವಂತ ಕ್ಯಾಂಟೀನ್ ಚಿಕ್ಕದಾಗಿ ಮಾಡ್ತಾರಲ್ಲ ಅಂತವ್ರೇನೆ 5-6 ಪ್ಯಾಕ್ ತಗೊಳ್ತಾ ಇದಾರೆ. ಒಂದು 10 ಕ್ಯಾಂಟೀನ್ ನೀವು ಒಂದೇ ರೋಡಲ್ಲ, ಬೇರೆ ಬೇರೆ ರೋಡಲ್ಲಿ ಒಂದು 10 ಕ್ಯಾಂಟೀನ್ ಸಿಗಲ್ವಾ? ಖಂಡಿತ ಸಿಗುತ್ತೆ. ಒಬ್ರು ಕೊಟ್ಟಿಲ್ಲ ಅಂದ್ರೆ ಇನ್ನೊಬ್ರು ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಬೇರೆಯವ್ರಿಗಿಂತ ನೀವು ಒಂದು 5 ರೂಪಾಯಿ ಕಡಿಮೆ ಕೊಡ್ತೀರಾ ಅಂದ್ರೆ ಖಂಡಿತ ಕೊಡ್ತಾರೆ. ಸೊ ನೋಡ್ದವ್ರು, ನನ್ನ ಚಾನಲ್ ನ ನೋಡ್ದವ್ರೆಲ್ಲ ಮಾಡಲ್ಲ. ಅಟ್ಲೀಸ್ಟ್ ನನ್ನ ಚಾನಲ್ ಅಲ್ಲಿ ಏನ್ ನಾನು ಬಿಸ್ನೆಸ್ ಹೇಳ್ತಾ ಇದ್ದೀನಿ ಇದನ್ನ ನೋಡಿದವ್ರು ಒಂದು 10 ಜನ ಶುರು ಮಾಡಿದ್ರೆ ಸಾಕು, ತುಂಬಾ ಖುಷಿ ಆಗುತ್ತೆ. ಏನಕ್ಕಂದ್ರೆ ನಾನು ಸುಮ್ನೆ ಅದು ಇದು ಹೇಳಲ್ಲ, ಏನಿದೆ ಅದನ್ನ ಹೇಳ್ತೀನಿ. ಕೆಲವರು ಇರ್ತಾರೆ, ನಾನು ಆ ಕೆಲಸ ಮಾಡಲ್ಲ, ನಾನು ಈ ಕೆಲಸ ಮಾಡಲ್ಲ ಅನ್ನೋ ಏನೋ ವಿಡಿಯೋ ನೋಡದೆ ಮಾಡ್ದೆ ಅಂದ್ರೆ ಖಂಡಿತ ಅದು ಸಕ್ಸಸ್ ಆಗಲ್ಲ. ನಿಮ್ಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇರಬೇಕು, ನಾನು ಬೆಳೆಸ್ಲೇಬೇಕು, ನಾ ಇದ್ರಲ್ಲಿ ಗ್ರೋ ಆಗಲೇಬೇಕು ಅನ್ನೋ ಮೈಂಡ್ ಸೆಟ್ ಇಟ್ಟು ನೀವು ಖಂಡಿತ ಕೆಲಸ ಮಾಡಿದ್ರೆ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. ಇನ್ನೊಂದು, ನಿಮ್ಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇರಬೇಕು, ಮೇಯ್ನ್ ನಿಮ್ಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇರಬೇಕು. ಸೊ ಇದು ಲೋ ಲೆವೆಲ್ ಕೆಲಸ, ನಾನು ಹೈ ಲೆವೆಲ್ ಅಲ್ಲಿ ಮಾಡ್ತೀನಿ, ಜನ ಆಡ್ಕೊಳ್ತಾರೆ, ಹಂಗಂತಾರೆ ಹಿಂಗಂತಾರೆ. ಸೊ ಇದನ್ನೆಲ್ಲ ಸೈಡ್ ಅಲ್ಲಿ ಇಟ್ಟು ನೀವು ಕೆಲಸ ಶುರು ಮಾಡಿ, ಖಂಡಿತ ಇದರಲ್ಲಿ ಸಕ್ಸಸ್ ಆಗುತ್ತೆ. ಜನ ಹಂಗಿದ್ರು ಅಂತಾರೆ, ಹಿಂಗಿದ್ರು ಅಂತಾರೆ, ಹೆಂಗಿದ್ರು ಅಂತಾರೆ, ತಲೆನೇ ಕೆಡ್ಸ್ಕೊಂಡ್ಬಾರದು. ನಮ್ಗೇನು, ನಾವು ಜೀವನ ಮಾಡಕ್ ನಮ್ಗೆ ಏನ್ ಬೇಕು, ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಅಷ್ಟೇ. ನಾವು ಕಳ್ತನ ಮಾಡಬಾರ್ದು, ದರೋಡೆ ಮಾಡಬಾರ್ದು. ಅದರ್ವೈಸ್ ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಮಾಡಿ ಯಾಕೆ ತಲೆ ಕೆಡ್ಸ್ಕೊಳ್ಬೇಕು? ಜನ ನಮ್ ಕಷ್ಟಕ್ಕೆ ಆಗ್ತಾರಾ? ಇಲ್ಲ ಅಲ್ವಾ? ನಮ್ಗೇನ್ ಬೇಕೋ ಅದನ್ನ ಮಾಡ್ತಾ ಇರ್ಬೇಕು. ಬಟ್ ಮಾಡಿ, ಖಂಡಿತ ಇದು ಒಂದು ಒಳ್ಳೆ ದಾರಿ. ಇದರಲ್ಲಿ ನಿಮ್ಗೆ ಪ್ರಾಫಿಟ್ ಕೂಡ ಇದೆ. ಖಂಡಿತ ನಿಮ್ಗೆ ಇದ್ರಲ್ಲಿ ಸಕ್ಸಸ್ ಅಂತೂ ಸಿಗುತ್ತೆ, ಯಾವಾಗ ನೀವು ಇಂಟ್ರೆಸ್ಟ್ ಇಟ್ಟು ಮಾಡಿದಾಗ. ಇಂಟ್ರೆಸ್ಟ್ ಅನ್ನೋದಕ್ಕಿಂತ ಹಾರ್ಡ್ ವರ್ಕ್ ಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಖಂಡಿತ ಆಗಲ್ಲಪ್ಪ, ನನ್ನ ಕೈಯಲ್ಲಿ ಆಗಲ್ಲ, ಸುಸ್ತಾಗತ್ತೆ, ಅದು ಇದು ಅನ್ನೋದಲ್ಲ. ನಾವು ನಮ್ಗೆ ಆರ್ಡ್ರ್ ಬಂದಿದ ತಕ್ಷಣ ಇನ್ನೊಂದು ಮಾರ್ಕೆಟಿಂಗ್ ಮಾಡ್ತೀರಾ, ಆರ್ಡ್ರ್ ಬರುತ್ತೆ, ಆಗಲ್ಲ ಅನ್ಬಾರ್ದು. ಕುತ್ಕೊಂಡು ಮಾಡ್ತೀರಾ, ನೈಟ್ ಎಲ್ಲ ಕುತ್ಕೊಂಡು ಮಾಡ್ತೀರಾ, ಮಾಡಿ. ಹಗಲು 1-2 ಅವರ್ ನಿದ್ದೆ ಮಾಡಿ. ಆರ್ಡ್ರ್ ಬಂದಾಗ ಆಗಲ್ಲ ಅನ್ನೋ ವರ್ಡೇ ಬರಬಾರ್ದು. ಆಗಲ್ಲ ಅನ್ನೋ ವರ್ಡ್ ಬಂದಾಗ್ಲೇ ಬಿಸ್ನೆಸ್ ಡೌನ್ ಆಗೋದು. ಮಾಡ್ತೀನಿ ಅನ್ನೋದಿರ್ಬೇಕು. ಓಕೆನಾ? ಐ ಹೋಪ್ ಸಜೆಷನ್ ಇಷ್ಟ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಹಾಗೆ ನಿಮ್ಗೆ ಯಾವ್ದಾದ್ರು ಬಿಸ್ನೆಸ್ ಬಗ್ಗೆ ಐಡಿಯಾಸ್ ಬೇಕು, ಈ ತರ ಇದೆ, ಸೊ ಅದು ಎಷ್ಟ್ರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಇದ್ರ ಬಗ್ಗೆ ಏನಾದ್ರು ನನಗೆ ತಿಳಿದಿರೋದಿದ್ರೆ ಖಂಡಿತ ನಾನು ಅದನ್ನ ಶೇರ್ ಮಾಡ್ತೀನಿ. ನಿಮ್ಗೆ ಯಾವ್ದಾದ್ರು ಐಡಿಯಾಸ್ ಇದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನೀವ್ ಯಾವ್ದಾದ್ರು ಬಿಸ್ನೆಸ್ ಮಾಡಿ ನೀವು ಅದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ರೆ ಖಂಡಿತ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಖಂಡಿತ ಅದರಿಂದ 4 ಜನಕ್ಕೆ ತಲುಪುತ್ತೆ. ನಾ ಅದ್ರ ಬಗ್ಗೆ ಹೇಳ್ತೀನಿ. ನಿಮ್ ಎಕ್ಸ್ಪೀರಿಯನ್ಸ್ ನ ನೀವು ನನಗೆ ಹೇಳಿದ್ರೆ ಖಂಡಿತ ಅದನ್ನ ಇನ್ನ 4 ಜನಕ್ಕೆ ತಲುಪುವ ವ್ಯವಸ್ಥೆ ಆಗುತ್ತೆ. ಅಂದ್ರೆ ಇನ್ನು 4 ಜನಕ್ಕೆ ಅರ್ಥ ಆಗುತ್ತೆ, ಇನ್ನು 4 ಜನ ಐಡಿಯಾ ಬರುತ್ತೆ. ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ಲೈಕ್, ಇಲ್ಲ ಅಂದ್ರೆ ಡಿಸ್ಲೈಕ್, ಏನೋ ಒಂದ್ ಕೊಡಿ. ಸೊ ಏನ್ ಅನಿಸ್ತು ಈ ಟಾಪಿಕ್ ಬಗ್ಗೆ ಅನ್ನೋದನ್ನ ತಪ್ಪದಿರ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಓಕೆನಾ? ಆದಷ್ಟು ಸಾಮಾನ್ಯ ಜನಗಳಿಗೆ ನನ್ನ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.